Hi friends, welcome to Kannada Tech. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾವು Infinix Note 10 Pro ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡ್ತೀನಿ ಮತ್ತೆ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನು ಕೊಡ್ತಿದ್ದಾರೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತಾನೂ ತಿಳಿಸ್ತೀನಿ. ಸೊ ಮಿಸ್ ಮಾಡ್ಕೊಳ್ಳದೇನೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಫಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ ನ ಸ್ಪೆಸಿಫಿಕೇಶನ್ಸ್ ಅನ್ನು ನೋಡೋದಾದ್ರೆ ಇದರಲ್ಲಿ ನಿಮಗೆ 6.95 ಇಂಚಿನ ಒಂದು ಫುಲ್ HD+ ಡಿಸ್ಪ್ಲೇ ಅನ್ನು ಕೊಡ್ತಿದ್ದಾರೆ. ಸೊ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಒಂದು ದೊಡ್ಡ ಡಿಸ್ಪ್ಲೇ ಅಂತಾನೆ ಹೇಳಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಮಗೆ MediaTek ನ Helio G95 ಅನ್ನೋ ಒಂದು ಪ್ರೊಸೆಸರ್ ಅನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಗೇಮಿಂಗ್ ಪ್ರೊಸೆಸರ್ ಅಂತಾನೆ ಹೇಳಬಹುದು. ಸೊ ಇದರಲ್ಲಿ ನಮಗೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ಕೊಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಫೋನ್ ನಲ್ಲಿ ನಮಗೆ 64 ಮೆಗಾ ಪಿಕ್ಸೆಲ್ ನ ಒಂದು ಕ್ವಾಡ್ ಕ್ಯಾಮೆರಾ ಸೆಟಪ್ ಅನ್ನು ಕೊಡ್ತಿದ್ದಾರೆ. ಸೊ 8 ಮೆಗಾ ಪಿಕ್ಸೆಲ್ ನ ಒಂದು ವೈಡ್ ಆಂಗಲ್ ಕ್ಯಾಮೆರಾ ಮತ್ತೆ 2 ಮೆಗಾ ಪಿಕ್ಸೆಲ್ ಇಂದ ಒಂದು ಡೆಪ್ತ್ ಸೆನ್ಸರ್, ಇನ್ನೊಂದು 2 ಮೆಗಾ ಪಿಕ್ಸೆಲ್ ಇಂದ ಒಂದು ಮ್ಯಾಕ್ರೋ ಕ್ಯಾಮೆರಾನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಫ್ರಂಟ್ ಸೈಡ್ ನೋಡೋದಾದ್ರೆ 8 ಮೆಗಾ ಪಿಕ್ಸೆಲ್ ನ ಒಂದು ಕ್ಯಾಮೆರಾನ ಕೊಟ್ಟಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಬ್ಯಾಟರಿಯನ್ನ ನೋಡೋದಾದ್ರೆ ಇದರಲ್ಲಿ ನಮಗೆ 5000 mAh ನ ಒಂದು ಬ್ಯಾಟರಿಯನ್ನು ಕೊಟ್ಟಿದ್ದಾರೆ. ಅದು ಮಾತ್ರ ಅಲ್ಲದೆ ಇದರಲ್ಲಿ ನಮಗೆ 33 ವಾಟ್ಸ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬಾಕ್ಸ್ ನ ಜೊತೆಗೆ ಒಂದು 33 ವಾಟ್ಸ್ ನ ಫಾಸ್ಟ್ ಚಾರ್ಜರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇದರ ಸ್ಟೋರೇಜ್ ಅನ್ನು ನೋಡೋದಾದ್ರೆ 8GB RAM 256GB ಇನ್ಬಿಲ್ಟ್ ಮೆಮೊರಿಯನ್ನು ಕೊಟ್ಟಿದ್ದಾರೆ. ಇದರ ಒಂದು ಪ್ರೈಸ್ ಅನ್ನು ನೋಡೋದಾದ್ರೆ 16,999 ರೂಪಾಯಿಗೆ ಫ್ಲಿಪ್ಕಾರ್ಟ್ ನಲ್ಲಿ ಈಗ ಅವೈಲೇಬಲ್ ಇದೆ. ಸೊ ಇವಾಗ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಅನ್ಬಾಕ್ಸ್ ಮಾಡಿ ಒಳಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಬಾಕ್ಸ್ ಅನ್ನ ಓಪನ್ ಮಾಡಿದ್ದು ಒಳಗಡೆ ಮೊಬೈಲ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡಿ ನಾವು ಸೈಡಿಗೆ ಇಡೋಣ. ಇನ್ನು ನೆಕ್ಸ್ಟ್ ಬಾಕ್ಸ್ ನಲ್ಲಿ ನೋಡೋದಾದ್ರೆ ಒಂದು 33 ವಾಟ್ಸ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅನ್ನು ಕೊಟ್ಟಿದ್ದಾರೆ. ಇದನ್ನು ಸೈಡಿಗೆ ಇಟ್ಟು ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನಮಗೆ USB Type-C ಒಂದು ಕೇಬಲ್ ಅನ್ನು ಕೊಟ್ಟಿದ್ದಾರೆ. ಒಂದು ಕೇಬಲ್ ತುಂಬ ಏನು ಉದ್ದ ಇಲ್ಲ, ಸ್ವಲ್ಪ ಶಾರ್ಟ್ ಆಗೇ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಕ್ಸ್ ಕ್ಲಬ್ನ ಒಂದು ಪೇಪರನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಇನ್ಫಿನಿಕ್ಸ್ನ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಒಂದು ಯೂಸರ್ ಮ್ಯಾನುವಲ್ ಅನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬಾಕ್ಸ್ನಲ್ಲಿ ನೋಡೋದಾದ್ರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಅನ್ನು ಕೊಟ್ಟಿದ್ದಾರೆ. ಸೊ ಒಂದೊಂದು ಒಳ್ಳೆ ಕ್ವಾಲಿಟಿಯ ಕವರ್ ಅಂತಲೇ ಹೇಳ್ಬೋದು. ಸೊ ನಿಮ್ಮೊಂದು ಸ್ಮಾರ್ಟ್ಫೋನ್ ಕೆಳಗೆ ಬಿದ್ದರೆ ಅಷ್ಟೇನು ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ ಈ ಥರ ಕವರ್ಸ್ಗಳನ್ನೆಲ್ಲ ಬಳಸಿದ್ರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಅದ್ರ ಜೊತೆಗೆ ನಿಮಗೆ ಒಂದು ಸಿಮ್ ಇಂಜೆಕ್ಟಿಂಗ್ ಟೂಲ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಫೈನಲ್ ಆಗಿ ನೋಡೋದಾದ್ರೆ ಇದ್ರ ಜೊತೆಗೆ ನಿಮಗೆ ಒಂದು ಗ್ಲಾಸ್ ಸ್ಕ್ರೀನ್ ಗಾರ್ಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಕ್ರೀನ್ ಗಾರ್ಡನ್ನು ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಒಂದು ಮೊಬೈಲ್ ಸ್ಕ್ರೀನನ್ನು ಪ್ರೊಟೆಕ್ಟ್ ಮಾಡ್ಕೊಬೋದು. ಎಕ್ಸ್ಟ್ರಾ ಏನು ದುಡ್ಡು ಕೊಟ್ಟು ಸ್ಕ್ರೀನ್ ಗಾರ್ಡನ್ನು ತೊಗೊಬೇಕಂತಲೇ ಇಲ್ಲ. ಸೊ ಇದನ್ನು ನೀವೇ ಕೂಡ ಈ ಒಂದು ಪೇಪರನ್ನು ರಿಮೂವ್ ಮಾಡಿ ಒಂದು ಮೊಬೈಲ್ಗೆ ಹಾಕ್ಕೊಬೋದು, ತುಂಬ ಈಸಿಯಾಗಿ ಹಾಕ್ಕೊಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಸೊ ಇದರಲ್ಲಿ ನಮಗೆ ಒಂದು ದೊಡ್ಡ ಡಿಸ್ಪ್ಲೇನ ಕೊಡ್ತಿದ್ದಾರೆ ಮತ್ತು ಒಂದು ಪಂಚ್ ಹೋಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಕ್ಯಾಮ್ರಾ ಸೈಜ್ ಸ್ವಲ್ಪ ದೊಡ್ಡಕ್ಕೆ ಇದೆ ಮತ್ತು ಡಿಸ್ಪ್ಲೇ ಎಡ್ಜ್ ಎಲ್ಲ ಸ್ವಲ್ಪ ಕರ್ವ್ ಇದೆ. ಸೊ ಡಿಸ್ಪ್ಲೇ ಕ್ವಾಲಿಟಿ ನೋಡಬೇಕಂದ್ರೆ ಚೆನ್ನಾಗೇ ಇದೆ. ಸೊ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ರೈಟ್ ಸೈಡಲ್ಲಿ ನೋಡೋದಾದರೆ ವಾಲ್ಯೂಮ್ ರಾಕರ್ ಕೀಗಳನ್ನು ಕೊಟ್ಟಿದ್ದಾರೆ. ಮತ್ತು ಕೆಳಗಡೆ ಪವರ್ ಬಟನ್ ಇದೆಯಲ್ವಾ, ಸೊ ಪವರ್ ಬಟನ್ನಲ್ಲೇ ನಮಗೆ ಆ ಒಂದು ಇನ್ಬಿಲ್ಟ್ ಫಿಂಗರ್ ಪ್ರಿಂಟ್ ಸೆನ್ಸರನ್ನು ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಫಿಂಗರ್ ಪ್ರಿಂಟ್ ಸೆನ್ಸರ್ ಎಲ್ಲ ತುಂಬಾ ಫಾಸ್ಟಾಗಿ ವರ್ಕ್ ಆಗ್ತಿದೆ. ಸೊ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ, ತುಂಬ ಫಾಸ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ನ ಬಾಟಮ್ನಲ್ಲಿ ನೋಡೋದಾದ್ರೆ ಒಂದು 3.5mm ನ ಆಡಿಯೋ ಜಾಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಮತ್ತು ಒಂದು ಮೈಕನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು Type-C ಒಂದು ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಒಂದು ಸ್ಪೀಕರನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಈ ಒಂದು ಸ್ಮಾರ್ಟ್ಫೋನ್ನ ಲೆಫ್ಟ್ ಸೈಡಲ್ಲಿ ನೋಡೋದಾದರೆ ಒಂದು ಸಿಮ್ ಟ್ರೇನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡೋದಾದರೆ ನಾವು 2 ಸಿಮ್ ಒಂದು ಮೆಮೊರಿ ಕಾರ್ಡನ್ನು ಯೂಸ್ ಮಾಡ್ಕೊಬಹುದು. ಇನ್ನು ನೆಕ್ಸ್ಟ್ ಒಂದು ಸ್ಮಾರ್ಟ್ಫೋನ್ನ ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಇದರಲ್ಲಿ ನಮಗೆ 64 ಮೆಗಾ ಪಿಕ್ಸೆಲ್ನ ಕ್ವಾಡ್ ಕ್ಯಾಮ್ರಾ ಸೆಟಪನ್ನು ಕೊಟ್ಟಿದ್ದಾರೆ. ಮತ್ತು ಕ್ವಾಡ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಸೊ 4 LED ಫ್ಲ್ಯಾಶ್. ಸೊ ನೈಟಲ್ಲೆಲ್ಲ ನೀವು ಫೋಟೋಸ್ ತೆಗೆಯುವಾಗ ಒಳ್ಳೆ ಕ್ವಾಲಿಟಿಯಲ್ಲಿ ಬರುತ್ತೆ. ಇನ್ನು ನೆಕ್ಸ್ಟ್ ಫ್ರಂಟಲ್ಲಿ ಕೂಡ ನಮಗೆ ಒಂದು ಫ್ಲ್ಯಾಶ್ ಲೈಟನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಬ್ಯಾಕ್ ಸೈಡ್ ನೋಡೋದಾದರೆ ಇದು ಪ್ಲಾಸ್ಟಿಕ್ನಿಂದ ಮಾಡಲಾಗಿದೆ, ಇದು ಯಾವುದೇ ಥರದ ಮೆಟಲ್ ಅಲ್ಲ. ಓಕೆ, ಸೊ ಇದರಲ್ಲಿ ನಮಗೆ ಒಂದು ಮ್ಯಾಟ್ ಫಿನಿಶಿಂಗನ್ನು ನೋಡ್ಕೊಬೋದು. ಸೊ ಒಳ್ಳೆ ಒಂದು ಪ್ರೀಮಿಯಂ ಲುಕ್ಕನ್ನು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಇನ್ನು ನೆಕ್ಸ್ಟ್ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದು Android 11 ಮತ್ತು XOS 7.6ನಲ್ಲಿ ರನ್ ಆಗ್ತಾ ಇದೆ. ಸೊ ಈ ಒಂದು ಸ್ಮಾರ್ಟ್ಫೋನನ್ನು ನಾನು ಯೂಸ್ ಮಾಡಿ ನೋಡಿದ್ದೀನಿ. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋದಾದರೆ ಫಸ್ಟ್ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ. ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಅಷ್ಟೇನು ಚೆನ್ನಾಗಿಲ್ಲ. ಒಂದು ನಾರ್ಮಲ್ ಫೋಟೋಸನ್ನು ತೊಗೊಬೋದು. ಫೋಟೋ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಒಳ್ಳೆ ಶಾರ್ಪಾಗಿ ಬರ್ತಾ ಇದೆ. ಸೊ ನನಗೆ ಅಷ್ಟೇನು ತುಂಬ ಇಷ್ಟ ಆಗಿಲ್ಲ. ಇನ್ನು ನೆಕ್ಸ್ಟ್ ನೋಡೋದಾದರೆ ಡಿಸ್ಪ್ಲೇ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಆಗಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಒಂದು ಸ್ಮಾರ್ಟ್ಫೋನ್ನ ಲುಕ್ ಏನಿದೆ ಇದು ಕೂಡ ಸಖತ್ತಾಗಿದೆ ಆಯಿತಾ. ಸೊ ಒಳ್ಳೆ ಒಂದು ಪ್ರೀಮಿಯಂ ಲುಕ್ಕನ್ನು ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ನಮಗೆ
33 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗು 5000 mAh ಬ್ಯಾಟ್ರಿಯನ್ನು ಕೊಡ್ತಿದ್ದಾರೆ. ಸೊ ಬ್ಯಾಟ್ರಿ ಬ್ಯಾಕಪ್ ಎಲ್ಲ ತುಂಬ ಹೊತ್ತು ನಿಲ್ಲುತ್ತೆ ಮತ್ತು ನಮಗೆ ಬೇಗನೆ ಈ ಒಂದು ಸ್ಮಾರ್ಟ್ ಫೋನನ್ನು ಚಾರ್ಜ್ ಮಾಡ್ಕೊಬೋದು. ಅದು ಕೂಡ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ವಿಷಯ ಯಾವುದಪ್ಪ ಅಂತ ನೋಡಿದ್ರೆ ಇದರಲ್ಲಿ ನಮಗೆ MediaTekನ Helio G95 ಅನ್ನೋ ಒಂದು ಪ್ರೊಸೆಸರನ್ನು ಕೊಡ್ತಿದ್ದಾರೆ ಮತ್ತು 8GB RAM 256GB ಸ್ಟೋರೇಜನ್ನು ಕೊಡ್ತಾ ಇದ್ದಾರೆ. ಸೊ ನಾವು ಗೇಮ್ಸ್ ಎಲ್ಲ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೊಂಡು ಆಡ್ಕೊಬೋದು. ಸುಮಾರು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಬೋದು. ಅಷ್ಟು ಈಸಿಯಾಗಿ ನಮ್ಮ ಒಂದು ಫೋನ್ ಸ್ಟೋರೇಜ್ ಏನು ತುಂಬಿಕೊಳ್ಳಲ್ಲ ಮತ್ತು ಎಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ರು ಅಷ್ಟು ಈಸಿಯಾಗಿ ನಮ್ಮ ಫೋನ್ ಸ್ಟೋರೇಜ್ ತುಂಬಲ್ಲ. ಮತ್ತು ಇದರಲ್ಲಿ ನಮಗೆ ಡಾರ್ಲಿಂಕ್ ಅನ್ನೋ ಒಂದು ಗೇಮ್ ಬೂಸ್ಟ್ ಟೆಕ್ನಾಲಜಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಕೂಡ ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ನಾವೆಲ್ಲ ಗೇಮ್ ಆಟ ಆಡ್ತಾ ಇರುವಾಗ ಒಳ್ಳೆ ಒಂದು ಗೇಮ್ ಬೂಸ್ಟನ್ನು ನಾವು ನೋಡ್ಕೊಬೋದು. ಇದು ಕೂಡ ಒಳ್ಳೆ ವಿಷಯ ಅಂತಲೇ ಹೇಳಬಹುದು. ಸೊ ನಾನು ಮೇಯ್ನಾಗಿ ಡಿಸಪಾಯಿಂಟ್ ಆಗಿರೋದು ಯಾವುದಪ್ಪ ಅಂತ ನೋಡಿದ್ರೆ ಒಂದು ಸ್ಮಾರ್ಟ್ ಫೋನ್ನ ಕ್ಯಾಮ್ರಾ ಅಷ್ಟೇ. ಸೊ ಕ್ಯಾಮ್ರಾದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಇದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಒಂದು ಸ್ಮಾರ್ಟ್ ಫೋನ್ನ ಪ್ರೈಸ್ 16,999 ರೂಪಾಯಿಗೆ ಅವೈಲೇಬಲ್ ಇದೆ. ಸೊ 8GB RAM 256GB ಎಷ್ಟು ಓಕೆ ಅಂತಲೇ ಹೇಳ್ಬೋದು. ಇನ್ನು ಇದರ ಒಂದು ಕಡಿಮೆ ವೇರಿಯಂಟ್ ಬಿಟ್ಟಿದ್ರೆ ಒಂದು 14-15ಗೆಲ್ಲ ಬಿಟ್ಟಿದ್ರೆ ಒಳ್ಳೆ ಒಂದು ಕಾಂಪಿಟೇಟಿವ್ ಫೋನ್ ಅಂತಲೇ ಹೇಳ್ಬೋದು. ಈಗಲೂ ಕೂಡ ಎಲ್ಲ ಫೋನ್ಸ್ನ ಜೊತೆಗೂ ಒಳ್ಳೆ ಕಾಂಪಿಟೇಷನನ್ನು ಕೊಡುತ್ತೆ. ಸೊ ಇದೊಂದು ಬೆಟರ್ ಫೋನ್ ಅಂತಲೇ ಹೇಳಬಹುದು. ಸೊ ಇತ್ತೀಚೆಗೆ ಇನ್ಫಿನಿಕ್ಸ್ನವರು ಎಲ್ಲ ಒಂದು ಬ್ರ್ಯಾಂಡ್ಸ್ಗಳ ಜೊತೆಗೂ ಕಾಂಪಿಟೇಷನ್ ಕೊಡೋ ಹಾಗೆ ಸ್ಮಾರ್ಟ್ ಫೋನ್ಸ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಕ್ಯಾಮ್ರಾಗಳಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟನ್ನು ಮಾಡಿಕೊಂಡ್ರೆ ಸೊ ಎಲ್ಲ ಸ್ಮಾರ್ಟ್ ಫೋನ್ಗಳನ್ನು ಪಕ್ಕ ಕಾಂಪೀಟ್ ಮಾಡುತ್ತೆ. ಸೊ ಇನ್ಫಿನಿಕ್ಸ್ ಅವರಿಗೆ ನನ್ನ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಇದೆಷ್ಟು ಇವತ್ತಿನ ಒಂದು ಮಾಹಿತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಇದೇ ರೀತಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಬರುತ್ತೆ. ನೀವು ಮಿಸ್ ಮಾಡ್ಕೊಳ್ದೇನೆ ನಮ್ಮ ವಿಡಿಯೋಗಳನ್ನು ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.